ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವುದೇ ಮಿಲ್ಕ್ ಪೌಡರ್ ಇಲ್ಲದೆ 2 ಸ್ಪೂನ್ ಕಾರ್ನ್ಫ್ಲವರ್ದಿಂದ ಮಿಲ್ಕ್ ಕುಲ್ಫಿನ ಹೆಂಗೆ ಮಾಡೋದಂತ ತೋರ್ಸಕತ್ತಿದ್ದೆ ರೀ. ಈ ಕುಲ್ಫಿ ಮಾಡೋಕೆ 1 ಲೀಟ್ರ್ ಹಾಲು ಬೇಕು. ಹಾಲನ್ನು ಒಂದು ಪಾತ್ರೆದಾಗ ತಗೊಂಡು ಗ್ಯಾಸ್ ಮೇಲೆ ಲೋ ಫ್ಲೇಮ್ದಾಗ ಕಾಯಿಸ್ಲಿಕ್ಕೆ ಇಟ್ಕೋಬೇಕು. ಸ್ವಲ್ಪ ಹಾಲು ಕಾಯ್ದ ನಂತರ 2 ಸ್ಪೂನ್ ಕಾರ್ನ್ಫ್ಲವರ್ದಾಗ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಬಿಡ್ಬೇಕು ರೀ. ಈ ಕಡೆ ಹಾಲನ್ನು ಹಾಗೆ ಕಾಯಿಸ್ಕೋತಾ ಇರಬೇಕು. ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕು. ಕಾಜು ಬಾದಾಮ್ ಮತ್ತು ಪಿಸ್ತಾನ ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಅದ್ರಾಗ ಒಂದು ಸ್ಪೂನ ಇದೇನು ಮಿಲ್ಕ್ ಪೌಡ್ರ್ ಏನು ಹಾಕಿಟ್ಟಿರ್ತೀವಿ, ಇದು ಕಾರ್ನ್ಫ್ಲವರ್ ಏನು ಹಾಕಿಟ್ಟಿರ್ತೀವಲ್ಲ ಹಾಲಿನಾಗ, ಅದ್ರೊಳಗೆ ಸೇರಿಸ್ಕೋಬೇಕು. ಈಗ 10 ನಿಮಿಷದ ಆದ ನಂತರ ಈ ಮಿಕ್ಸರ್ನ ಇದ್ರಾಗ ಸೇರಿಸ್ಕೋಬೇಕು ರೀ. ಕಾರ್ನ್ಫ್ಲವರ್ ಮತ್ತು ಡ್ರೈ ಫ್ರೂಟ್ಸ್ ಮಿಕ್ಸರ್ ಏನು ಹಾಕಿರ್ತೀವಲ್ಲ ಹಾಲಿನಾಗ, ಅದನ್ನು ಹಾಕಿ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಈಗ ಕಂಟಿನ್ಯೂಸ್ ಆಗಿ ತಿರುವಾಡ್ಕೋಬೇಕು ರೀ, ಯಾಕಂದ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದೇ ಟೈಮಲ್ಲಿ ಒಂದು ಅರ್ಧ ಕಪ್ ಶುಗರ್ನ ತೊಗೊಂಡಿನಿ ರೀ. ನಾನು ಇಲ್ಲಿ ಡೈಮಂಡ್ ಶುಗರ್ ತೊಗೊಂಡಿನಿ, ನೀವು ಯಾವುದಾದ್ರೂ ಶುಗರ್ ತೊಗೋಬೋದು. ಈಗ ಸಕ್ಕರೆ ಕರಗಿದ ನಂತರ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ಬೇಕು ರೀ. ಈ ರೀತಿ ಇಲ್ಲಿ ತಣ್ಣಗಾದ್ಮ್ಯಾಗ ಅದೇನು ಡ್ರೈ ಫ್ರೂಟ್ಸ್ ಮಿಕ್ಸರ್ ಇರ್ತೈತಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸರ್ಗೆ ಹಾಕ್ಕೋಬೇಕು. ಮಿಕ್ಸರ್ಗೆ ಹಾಕೊಳ್ಳುವಾಗ ಒಂದು 4 ಇಲೈಚಿ ಹಾಕ್ಕೋಬೇಕು ರೀ. ಇಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ರೀ. ಗ್ರೈಂಡ್ ಮಾಡ್ಕೊಂಬಿಟ್ರೆ ಈ ರೀತಿ ಬಂದಿರುತ್ತೆ. ಇದನ್ನೇನು ಮಾಡಬೇಕು, ಕುಲ್ಫಿ ಸಾಚೆ ಏನಿರ್ತಾವಲ್ಲ ಅದ್ರೊಳಗೆ ಹಾಕಿ ಒಂದು 12 ಅವರ್ಸ್ ಫ್ರೀಜರ್ನಾಗ ಇಟ್ಬಿಡ್ಬೇಕು ರೀ. ಬೇಸಿಗೆ ಇರೋದ್ರಿಂದ ಮಕ್ಕಳು ಈ ಐಸ್ ಕ್ರೀಮ್ ಅಂತ ಕೇಳ್ತಿರ್ತಾವೆ ರೀ. ನೀವು ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಅಂತ ಶೇರ್ ಮಾಡಿರಿ. ಥ್ಯಾಂಕ್ ಯು, ಬಾಯ್. ಆಫ್ಟರ್ 12 ಅವರ್ಸ್ ಈ ರೀತಿ ಬಂದಿರ್ತಾವೆ ನೋಡಿರಿ ಕುಲ್ಫಿ. ಎಷ್ಟು ಕ್ರೀಮಿ ಟೆಕ್ಚರ್ ಬಂದಿರ್ತಾವೆ. ಈ ರೀತಿ ಬಂದಾವೆ ನೋಡಿರಿ.